ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. जय मंगलम जय कोट्टूर स्वामी महाराज के, जगद्गुरु सिद्धलिंगेश्वर महाराज के, माधवेल कुमारेश्वर महाराज के, कोट्टूर बसवलिंग महास्वामी महाराज के, जय मंगलम जय नमः पार्वती वजर ಓಕೆ ಕೊಡ್ರ ಥ್ಯಾಂಕ್ ಯು. ಏನು ಫೋಟೋ ಸಿಸ್ಟಮ್ ತೋರಿಸ್ಕೊಂಡ ಬರ್ರಿ ಬರ್ರಿ ತುಂಬ ಬೇಕು. ಸರ್, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ 3 ರಾಜ್ಯಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಇವತ್ತು ಬ್ರಿಟಿಷರು ಮತ್ತು ಹೈದರಾಬಾದ್ ನವಾಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಅಂದ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಇವತ್ತು ನಾವೇನ್ ಮಾಡ್ಕೊಂತ ಬರ್ತಾ ಇದೀವಿ. ಇವತ್ತು 133 TMC ಕೆಪಾಸಿಟಿ ಇದ್ದಂತ ತುಂಗಭದ್ರಾ ಜಲಾಶಯ 33 TMC ಹೂಳು ತುಂಬಿ ಇವತ್ತು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಕೆಳಭಾಗದ ರೈತರಿಗೆ ಅರ್ಧ 50% ರೈತರು ನೀರು ಸಿಗದೆ ಕಣ್ಣೀರು ಇಡ್ತಾ ಇದೀವಿ. ಅಂದ್ರೆ ಈ ಪರಿಸ್ಥಿತಿಗೆಲ್ಲ ಕಾರಣ ತುಂಗಭದ್ರಾ ಜಲಾಶಯ. ಅಲ್ಲಿ ತುಂಬಿರ್ತಕ್ಕಂಥ ಹೂಳು, ಈ ಹೂಳಿನ ನಿರ್ವಹಣೆ ಮಾಡ್ಬೇಕಂತಂದೇಳಿ 1985ರಿಂದ ಕೂಡ ಎಲ್ಲ ಶಾಸಕರು ಕೇವಲ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತಾಡ್ತಾರ, ವಿಧಾನಸೌಧದಲ್ಲಿ ಒಬ್ಬೊಬ್ಬರು ಯಾರೋ ಶಾಸಕರು ಮಾತಾಡ್ತಾರ, ಅಲ್ಲಿಂದಿನವರೆಗೂ ಯಾರೋ ಕ್ರಮ ತೆಗೆದುಕೊಳ್ತಾ ಇಲ್ಲ. 2017ರಲ್ಲಿ ಸರ್ಕಾರ ಗಮನ ಹರಿಸಬೇಕಂತಂದೇಳಿ 101 ಟ್ಯಾಕ್ಟರ್ ಮುಖಾಂತರ 31 ದಿನಗಳವರೆಗೆ ಈ ಜಲಾಶಯದಲ್ಲಿ ನಾವು ರೈತರಿಂದನೇ ಹೂಳು ತೆಗಿತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅವಾಗ ವಿಧಾನ ಪರಿಷತ್ತು, ವಿಧಾನಸಭೆ, ಪಾರ್ಲಿಮೆಂಟ್ ನಲ್ಲಿ ಕೂಡ ಈ ವಿಷಯ ಚರ್ಚೆ ಬಂದಾಗ ಎಲ್ಲರೂ ಬರೋ ಅಪ್ರಿಷಿಯೇಟ್ ಮಾಡಿದ್ರಿ. ಅವಾಗ ಏನ್ ಹೇಳಿದ್ರೆ, ನಾವು ಪರ್ಯಾಯ ಜಲಾಶಯ ಕಟ್ತೀವಿ ನವಿಲು ಅಂತ ಹೇಳಿದ್ರಿ. ನವಿಲು ಪರ್ಯಾಯ ಜಲಾಶಯ ಕಟ್ತೀವಿ ಅಂತ ಹೇಳಿದ್ರು. ಆಂಧ್ರ ತೆಲಂಗಾಣದ ಪರ್ಮಿಷನ್ ತಗೊಂಡಿಲ್ಲ. ಇವತ್ತಿನವರೆಗೆ ಆಂಧ್ರ ತೆಲಂಗಾಣ ಜೊತೆ ನವಿಲು ಜಲಾಶಯದ ವಿಷಯ ಮಾತಾಡಿಲ್ಲ. ಒಂದ್ ವೇಳೆ ನವಿಲು ಜಲಾಶಯಕ್ಕೆ ನಿರ್ವಹಣೆ ಮಾಡ್ಬೇಕಾದ್ರೆ ಆ ತಳಿಗಳು ಇಲ್ಲಿ ಮುಳುಗಡಾಗ್ತಾವ. ಮುಳುಗಡಾಗ್ತಕ್ಕಂಥ ಆ ತಳಿಗಳನ್ನ ಅವರು ಸುಧಾರಣೆ ಮಾಡ್ಕೊಂಡು ಮಾಡಿದವ್ರು 25 ವರ್ಷ ಬೇಕು. ಅಂದ್ರೆ 25 ವರ್ಷ ನಮ್ಮ ಪರಿಸ್ಥಿತಿಗಳು ಏನು ಅಂದ್ರೆ ನಮ್ಮ ರೈತರ ಪರಿಸ್ಥಿತಿಗಳು ಏನಾಗುತ್ತೆ ಗಟ್ಟಾಗ್ತದೆ. ಇವತ್ತು ನಾನು ಅಪರ ಭದ್ರಾ ಪ್ರಾಜೆಕ್ಟ್ ಮಾಡಿ ಇವತ್ತು 4 ಜಿಲ್ಲೆಗಳಿಗೆ ಬದಲಿಂದ ನೀರು ತಗೊಳ್ಕಂತ ಇವತ್ತು 29 TMC ನೀರು ಬಳಕೆ ಆಗ್ತಾ ಐತೆ. ಸಿಂಗಟೂರಿಂದ 30 TMC ನೀರು ಬಳಕೆ ಆಗ್ತಾ ಐತೆ, 18 TMC. ಅಂದ್ರೆ ಈ ರೀತಿಯಾಗಿ ಮೇಲ್ಭಾಗದಲ್ಲಿ ನೀರು ಬಳಕೆ ಆಗ್ತಾ ನಮ್ಮಲ್ಲಿ ಹೂಳು ತುಂಬ್ತಾ ಹೋದ್ರೆ ನಮ್ಮ ರೈತರೆಲ್ಲ ಕಣ್ಣೀರಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಂಗಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನ ಹರಿಸಬೇಕಂತಂದೇಳಿ ಇವತ್ತಿನ ಮತ್ತೊಂದು ರೈತರ ಟ್ರ್ಯಾಕ್ಟರ್ಗಳಿಂದ ಹೂಳು ತೆಗೆತಕ್ಕಂಥ ಪ್ರಯತ್ನಕ್ಕೆ ಬಂದಿದ್ದೀವಿ. ಪೂಜೆ ಮಹಾಸ್ವಾಮೀಜಿಗಳಿಂದ ಪೂಜೆ ನಿರ್ವಹಣೆ ಮಾಡಿ ಹೂಳು ತೆಗೆಯಕ್ಕೆ ನಾವು ರೈತರನ್ನ ಮಾಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.